ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಉತ್ತರ ಕನ್ನಡ ಚಾನಲ್. ನಾನು ನಿಮ್ಮ ಅಶ್ವಿನಿ. ಹೆಂಗದ್ರಿ ನೀವೆಲ್ಲರೂ? ಹೋಪ್ ನೀವೆಲ್ಲರೂ ಆರಾಮದಿರಿ, ಸೇಫ್ ಅದ್ರಿ ಅನ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ನೀವು ನೋಡ್ಬೋದು ನನ್ನ ಮುಖ ಅಷ್ಟು ಟಯರ್ಡ್ ಆಗೈತಿ, ಭಾಳ ಸುಸ್ತಾಗ್ಬಿಟ್ಟದ ಇವತ್ತು. ಯಾಕಂದ್ರೆ ಪ್ಯಾಕಿಂಗ್ ಮಾಡ್ಕೊಂಡು ಎಲ್ಲಿ ಹೊಂಟೀನಿ ಅಂತಂದ್ರ ನಾನು ಎನಿ ಗೆಸಸ್ ಆಯ್ತು, ನೀವು ಗೆಸ್ ಮಾಡ್ದಂಗ ನನಗೆ ಬಂದಲ್ಲಿ ಕೇಳಿಸ್ದಂಗ ಅದಕ್ಕೆ ನಾನೇ ಹೇಳ್ಬಿಡ್ತೀನಿ. ನಾವು ಶಿಕಾಗೋಕ್ ಹೊಂಟೀವಿ. ನಮ್ದು ನಾದ್ನೇ ಡಿಂಪಿಲ್ಲ, ಅವ್ರ ಮನೆಗೆ ಹೊಂಟೀವಿ. ಕಾರ್ ಆಕ್ಚುಲಿ ಚೇಂಜ್ ಮಾಡ್ಕೊಂಡಿವಿ. ನಮ್ದು ಕಾರ್ ತಗೊಂಡ್ ಹೊಂಟಿಲ್ಲ, ನಾವು 6 ಸೀಟರ್ಸ್ ಕಾರ್ ತಗೊಂಡು ರೆಂಟಲ್ ಕಾರ್ ತಗೊಂಡು ಹೊಂಟೀವಿ. ಯಾಕಂದ್ರ ಅದು ನಿಮ್ಗೆ ಸರ್ಪ್ರೈಸ್. ವಿಡಿಯೋ ನೋಡ್ಕೋತೀರಿ, ಎಂಟು ತನ ನಿಮಗ್ ಗೊತ್ತಾಗ್ತೈತಿ. ನಾವು ಆನ್ ದ ವೇ ಅದೀವಿ. ಈಗ ನಾವೆಲ್ಲರೂ ಸ್ಟಾಪ್ ಮಾಡಿದ್ವಿ ಅಂತಂದ್ರ, ನಾವ್ ಏನ್ರ ಮಾಡಕತ್ತೀವಿ ಅಂದ್ರೆ ಡೆಫಿನೆಟ್ಲಿ ನಾನು ಅದ್ರದ್ದು ಕ್ಲಿಪ್ಸ್ ತಗೊಂಡು ನಿಮ್ಗೆ ತೋರಿಸ್ತೀನಿ ಅಂತ. ಇಲ್ಲಪ್ಪ ಅಂದ್ರೆ ಸೀದಾ ಊರು ಬಿಡ್ತೀವಲ್ಲ, ಊರು ಮುಟ್ಟಿದ್ಮೇಲೆ ನಾನು ನಿಮಗೆ ವಿಡಿಯೋ ಮಾಡ್ತೀನಿ ಅಂತ. ಇಲ್ಲಿ ನೋಡ್ಬೋದು ಟ್ರಾಫಿಕ್. ಅನಾಯಾಗ 2 ತಾಸಿನಿಂದ ಊಟ ಮಾಡಿಸ್ದೆ. ಈಗ ಬಿಡು ಬಂದು ಒಂದ್ ಸ್ವಲ್ಪ ಹಾಲದೆಲ್ಲ ಕುಡಿಸಿ ಆಕಿನ ಕರ್ಕೊಂಡ್ ಹೊಂಟೀನಿ. ಈ ಸತಿನೂ ಅಲ್ಲಿ ಮಾಡ್ಲಕತ್ತಿಲ್ಲ. ಆಕಿ ನೋಡ್ಬೋದು ಟೈಪ್ ಕೂತಾಳ. ಯಾವಾಗ ಅಲ್ಲಿ ಮಾಡ್ಲಕ್ ಸ್ಟಾರ್ಟ್ ಮಾಡ್ತಾಳ ದೇವ್ರೇ ಬಲ್ಲ. ಈಗ ನಾವು ರೆಸ್ಟೋರೆಂಟ್ ಬಂದೀವಿ. ಶಿಕಾಗೋ ನಮ್ಮೂರಿಂದ 3.5 ತಾಸಿನ ದಾರಿ ಅದು. ಒಳಗ ಅನಾಯಾಗ ಒಂದ್ ಸ್ವಲ್ಪ ನಿಲ್ಲಿಸಿ ಆಕಿಗೆ ಏನ್ರಿ ತಿನ್ನಿಸ್ಬೇಕು ಅಂತ ಹೇಳಿ ಗಡ್ಬಡ್ನಾಗ ಬರೀ ಹಾಲು ಕುಡಿಸ್ಕೊಂಡು ಬಂದಿದ್ದೆ. ಆಕಿಗೆ ಬಹುಶಃ ಆಕಿ ಹಸಿವಾಗಿರ್ಬೇಕು. ಈಗ ರಾತ್ರಿ 8 ಆಗ್ಯದ. ಈ ರೆಸ್ಟೋರೆಂಟಿನ ಹೆಸರದ ಐ ಹೋಪ್ ಇದು ಅಮೆರಿಕನ್ ಫುಡ್ ಅದ. ರೆಸ್ಟೋರೆಂಟ್ ಹೋಗ್ಬೇಕಂದ್ರ ಮೊದ್ಲು ಕ್ಯಾರಿ ಮಾಡೋದು ಅನಾಯಂದ್ ಬಿಬಿ ಮತ್ತು ವಾಟರ್ ಬಾಟಲ್. ಇದೇ ನೋಡ್ರಿ ನಾವು ರೆಂಟಲ್ ತಗೊಂಡಿದ್ದ ಕಾರ್. ಇದು ಜೀಪ್ ಕಂಪನಿದ. ಇದು 6 ಸೀಟರ್ಸ್ ಇನ್ ಕಾರ್ ಅದ. ಭಾರಿ ಕಂಫರ್ಟೇಬಲ್ ಅದ ಇದು. ಅನಾಯ ನಡಿಚಿನಿ, ನೀನ್ ಸಿಪ್ಪಿ ಕಪ್ ಹಿಡ್ಕೋ. ತಗೋ ನಡಿ, ರೆಸ್ಟೋರೆಂಟ್ ನಡಿ. ಬರ್ತಾರ ಬಾ ಅಪ್ಪ. ಒಂದ್ ನೋಡ್ ನಡಿ. ಈ ಕಡೆ ಅಪ್ಪ ಇಲ್ಲಿ ಅಣ್ಣ, ಈ ಕಡೆ ಬಾ. ಬರ್ತೀನಿ ತಡಿ ಅಮ್ಮ. ನಿಮಗೆ ಪುಲ್ಸರ್ತಿಗಿನ ಇಲ್ಲಲ್ಲ, ಇನ್ನೊಂದು ಸಣ್ಣ ಕೂಸದಿನಿ. ಆ ಸಿಪ್ಪಿ ಕಪ್ಪ ಬೇರೆ ಕೈಯಾಗ ವಜ್ಜಾಗ್ಯದ. ಅನಾಯನ್ ಮನಸ್ಸಿನ ಮಾತೆಲ್ಲ ಕೇಳಿಸ್ಕೊಂಡ್ರಿ ನೀವು. ಈಗ ಒಂದ್ ಕ್ಷಣ ನಿಂತಿಲ್ರಿ ನಾವು ಆ ರೆಸ್ಟೋರೆಂಟ್ನಾಗ. ಹೆಂಗ್ ಬಂದಿವಿ ಹಂಗೆ ವಾಪಸ್ ಹೊಂಟೀವಿ. ಈಗ ಅನ ಏನೇನ್ ಅಂತಾಳೋ ಏನೋ ನೋಡ್ರಿ. ಅಮ್ಮ ಅಪ್ಪ, ನೀವು ಕುದಿ ಒಟ್ರ ಹಳಸ್ತೀರಿ, ಹಳಸು ಒಟ್ರ ಕುದಿತೀರಿ ನೋಡ. ಎಷ್ಟು ಜಲ್ದಿ ನೀವು ಪ್ಲಾನ್ ಚೇಂಜ್ ಮಾಡ್ತೀರಿ? ನಾವು ರೆಸ್ಟೋರೆಂಟ್ ಒಳಗೆ ಹೋದ್ವಿ, ನಮ್ದು ಮೈಂಡ್ ಚೇಂಜ್ ಆಯ್ತು. ಯಾಕೆ ಅಮೆರಿಕನ್ ಫುಡ್ ತಿನ್ಬೇಕು, ಚೈನೀಸ್ ಫುಡ್ ತಿನ್ನು ನಡ್ರಿ ಅಂತ ತಿಳ್ಕೊಂಡ್ರೆ ನಾವು ಇನ್ಸ್ಟಂಟ್ ಪ್ಲಾನ್ ಚೇಂಜ್ ಮಾಡಿ ಈಗ ನಾವು ಚೈನೀಸ್ ರೆಸ್ಟೋರೆಂಟ್ ಹೊಂಟೀವಿ. ಅವರೆಲ್ಲ ಹೈ ಚೇರು ಯಾವ ಸೀಟ್ ಬೇಕು ಅಂತ ಪಾಪ ಕರ್ಕೊಂಡು ಹೊಂಟಿದ್ರು. ಕಷ್ಟ ಅಂದ್ರೆ ನಾವು ಊಟ ಮಾಡ್ತೀವಿ ಅಂದ್ಮೇಲೆ ಯಾಕೆ ನಾವು ಚೈನೀಸ್ ಸ್ಪೈಸಿ ಫುಡ್ ತಿನ್ಬಾರ್ದು. ಐ ಹೋಪ್ ಒಳಗಂದ್ರೆ ಬರೀ ಸಪ್ಪಗಿರ್ತೈತಿ ಅಮೆರಿಕನ್ ಫುಡ್. ಇನ್ನೊಂದು ರೆಸ್ಟೋರೆಂಟ್ ಹೋಗ್ತೀವಿ. ಏನಾದ್ರು ಮಾಡ್ರಪ್ಪ, ನಂದೆಲ್ಲ ಮಾತು ಕೇಳ್ತೀರಿ ನೀವು. ನೀವೇ ನಡ್ಸಿದ್ದೆ ನಿಮ್ದೇ ಆಟ. ಮತ್ತೊಂದು ಚೈನೀಸ್ ರೆಸ್ಟೋರೆಂಟ್ ಹುಡ್ಕೊಳಕ್ ಹೊಂಟೀವಿ. ಆಕಾಶನಿಗೆ ಒಳಗ್ ಹೋದ ಮೇಲೆ ನೆನಪಾಗ್ತದೆ ಚೈನೀಸ್ ತಿನ್ಬೇಕು ಅಂತ. ಏನ್ ಹೇಳ್ಬೇಕು ಮತ್ತೆ, ನಮ್ಮ ಮೈಂಡ್ ಚೇಂಜ್ ಆಯ್ತು. ವಿ ಚೇಂಜ್ ಅವರ್ ಮೈಂಡ್ ಅಂತ ಬಂದ್ವಿ. ಅವ್ರು ಓಕೆ ಅಂತಾರೆ. ಹಿಂಗ ಎಷ್ಟೋ ಕಸ್ಟಮರ್ಸ್ ಮಾಡ್ತಿರ್ತಾರ, ಅವ್ರಿಗೇನದು ಬಿಗ್ ಡೀಲ್ ಅಲ್ಲ. ಮತ್ತ ಅನಾಯ ನೋಡಿ ಶುರುವಾಗೈತೆ ಕೊಯ್ 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 ಕೊಯ್. ಓಕೆ, ನಮ್ಮ ಮನೆಯಾಗಿ ಚಿಕನ್ ಫ್ರೈಡ್ ರೈಸ್ ಅಂದ್ರೆ ಭಾಳ ಪ್ರೀತಿ. ಏನಪ್ಪ ತಿನ್ನಿಸ್ಬಿಟ್ಟಾರ, ರುಚಿ ಹತ್ತ ಬಿಟ್ಟೈತಿ. ಅಲ್ಲೆಲ್ಲ ಚಿನ್ನ ಇಲ್ಲದ ನೋಡ್ರಿ ಹಿಂದ್ ಕೂತಾಳ. ಹೈವೇ ಮೇಲೆ ನಮ್ಮುಂದ ಒಂದ್ ಟ್ರಕ್ ಹೊಂಟೈತಲ್ಲ, ಅದ್ರೊಳಗೆ ಎಷ್ಟು ಕಾರ್ದವ್ ಬಡ ಕೌಂಟ್ ಮಾಡಿ ನನ್ನ ಕಮೆಂಟ್ ಮಾಡ್ರಿ ನೋಡುನ. ಬಹಳ ಸಾವಕಾಶ ಕೌಂಟ್ ಮಾಡಿದ್ರೆ ನಡೆಯಂಗಿಲ್ಲ, ಬಡ ಕೌಂಟ್ ಮಾಡ್ರಿ. ಮತ್ತೆ ಈ ಟ್ರಕ್ ನೋಡ್ರಿ ಎಂಥದ್ದು, ಎಂತ ದೊಡ್ಡದ. ಅಷ್ಟಕ್ಕೊಂದು ಕಾರ್ ಒಂದೇ ಟ್ರಕ್ ಒಳಗೆ ಒಂದು ಜಾಗದಿಂದ ಇನ್ನೊಂದ್ ಜಾಗಕ್ಕ ಒಯ್ತಾರ ನೋಡ್ರಿ ಅವ್ರು. ನಂತರ ಕತ್ಲಾಗ ಒಟ್ರಾಗ ನಾನು ಒಂದ್ ಸ್ವಲ್ಪ ಜೋರಂಗ್ ಡ್ರೈವ್ ಮಾಡ್ಬೇಕು ಅಂದ್ರೆ ಬೆಳಕಿರ್ಬೇಕಾದ್ರೆ ಡಿಸ್ಟೆನ್ಸ್ ಕವರ್ ಮಾಡಿದ್ರೆ ಕತ್ಲಾದ್ಮೇಲೆ ಓಡ್ಸಾಕ್ ಒಂದ್ ಸ್ವಲ್ಪ ತ್ರಾಸ ಆಕೈತಂತ. ಅದಕ್ಕೆ ಬೆಳಕಿರೋದ್ರಾಗ ಎಷ್ಟ್ ಆಗ್ತೈತೆ ಅಷ್ಟು ಡ್ರೈವ್ ಮಾಡ್ಬೇಕು. ಮತ್ತೆ ಅನಾಯನ ಒಂದ್ ಸ್ವಲ್ಪ ಕ್ವಾಯ್ಟ್ ಅದಾಳ. ಈಗ ಸ್ಪೀಡ್ ಡ್ರೈವಿಂಗ್ ಕಂಟಿನ್ಯೂ ಆಗ್ಲಕತ್ತಿದೆ. ಹೈವೇ ಹೆಂಗದ ಅಂತ ತೋರಿಸ್ತೀನಿ ಅಂತ. ಆಮೇಲೆ ಇನ್ನ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಗಳು ಬರಕ್ ಶುರು ಆಗ್ತಾವ. ಈಗ ನೀವೆಲ್ಲ ಕಾಯ್ಕೊತೀರಿ ಅಂತ ಅನ್ಕೊಂತೀನಿ. ನೋಡ್ರಿ ಈಗ ನಮ್ ರೆಸ್ಟೋರೆಂಟ್ ಬಂತು. ಚೈನೀಸ್ ಇಲ್ಲಿ ನೋಡ್ಬೋದು ಎಷ್ಟು ಅಂಗಡಿಗಳು ಅದಾವು, ಎಷ್ಟು ರೆಸ್ಟೋರೆಂಟ್ಸ್ ಅದಾವು. ಮಳಿನೂ ಬರ್ಲಾಕತ್ತೈತಿ ಜಿಟಿ. ಕಾರ್ನಾಗ ಇಳಿದ್ ಕೂಡ ಅನಾಯದ ನೀರ್ ಕುಡಿಯೋ ಸಿಪ್ಪಿ ಕಪ್ ಹುಡುಕ್ಯಾಡ್ತೀನಿ, ಎಲ್ಲೂ ಕಾಣಿಸಲಾಗಿತ್ತು. ಇಲ್ಲಿ ಒಗ್ದಾಳ ನೋಡು. ಅನಾಯ 1 ಸೆಕೆಂಡ್ ಒಳಗ ಶೂಸ್ ಮತ್ತೆ ಸಾಕ್ಸ್ ತಕ್ಕೊಂತಾರ. ಯಾಕೆ ಚಿನ್ನ ತಕ್ಕೋಬಾರ್ದಪ್ಪ? ನೀನ್ ಸಿಪ್ಪಿ ಕಪ್ ಇಲ್ಲ ಒಗ್ದಿ. ಆಯ್ತಾ ಬಾ, ನಾ ಇಟ್ಕೊಂತೀನಿ ಬಾ. ಓಕೆ, ಮಳೆ ಬರ್ತದ. ಮಳಿ ಬರಾಕತ್ತೈತಿ. ಏನಾಯ್ತು? ಚೈನೀಸ್ ಹಂಗೆ ಇರ್ತಾವ. ಅಪ್ಪ ಮತ್ ಮೈಂಡ್ ಚೇಂಜ್ ಮಾಡಕ್ ಹೋಗ್ಬೇಡ್ರಿ. ಇದು ಚಲೋ ಅದ, ಸುಮ್ಮ ತಿಂದು ಹೋಗುಣ. ನಾನ್ ಬಾಳ ಎಕ್ಸೈಟೆಡ್ ಅದೀನಿ ಊರಿಗೆ ಹೋಗ್ಲಾಕ, ಎಲ್ಲಾರನ್ನ ಭೇಟಿ ಆಗ್ಲಾಕ. I don't want pork. No pork. I can have chicken and shrimp.
Without meat? Without Because she doesn't eat meat. 3-4 ಐಟಮ್ಸ್ ಆರ್ಡರ್ ಮಾಡಿದ್ವಿ, ನಿಮಗೆ ತೋರಿಸ್ತೀನಂತೆ ಯಾವ್ಯಾವ್ದು ಆರ್ಡರ್ ಮಾಡಿನಂತ. ಇಂತ ಹೈಚರ್ ಮೇಲೆ ಕೂತು 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 ಜೀವನನೇ ಸಾಕಾಗ್ಯದ ನೋಡ್ರಿ ನನಗ. ಅಣ್ಣ ಎಲ್ಲಿ ಬಂದಿ ನೀನು? ರೆಸ್ಟೋರೆಂಟಿಗೆ ಬಂದಿ? ಏನ್ ತಿತ್ತಿ ನೀನು? ಏನ್ ಬೇಕು ಅನಾಯಾಗ? ಹೇಳುವ ಅನಾಯ, ನೀ So I wanted to have here. ನಾವ್ ಇಲ್ಲೇ ತಿತ್ತೀವ ಅಂತ ಹೇಳಿದ್ರು ಸದ್ನ ಅವರು ಟುಗೋದು ಪ್ಯಾಕ್ ಮಾಡ್ಕೊಂಡ್ ತಂದು ಕೊಟ್ರು. Any sauce? ಹೇಳು. ಚಿಲ್ಲಿ ಆಯಿಲ್. Yes. ಯಾ ಮಸ್ಟರ್ಡ್. ಓಕೆ. 2. 3. ಚಿಕನ್ ತಿಂತೀಯಾ? ಶ್ರಿಂಪ್ ತಿಂತೀಯಾ? ವೆಜಿಸ್ ತಿಂತೀಯಾ? ನೂಡಲ್ಸ್ ತಿಂತೀಯಾ? ರೈಸ್ ತಿಂತೀಯಾ? Crab. ಇದು ಕ್ರ್ಯಾಬ್ ಇದು. ಇದು ಚೈನೀಸ್ ಅಪಿಟೈಸರ್ ಅದ, ಕ್ರಾಬ್ ರ್ಯಾಂಗೂನ್ ಅಂತಾರ. ಇದ್ರ ಕ್ರಾಬಿಂದ ಫೀಲಿಂಗ್ ಇರ್ತೈತಿ. ಇದು ಆಕಾಶವ್ರಿಗೆ ಅಂದ್ರ ಬಹಳ ಪ್ರೀತಿ. ತಿಂತಿ ಕೊಡ್ತೀನಿ ತಡಿ ಬಂಗಾರ. Quantity ನೋಡಿರ್ತದ? Chicken. ಇದು ಸೆಸ್ಮಿ ಚಿಕನ್ ಅದು. ಇದ್ರ ಮೇಲೆ ಸೆಸ್ಮಿ ಹಾಕ್ಯಾರ ಅವರು. ಓಕೆ. ತಡಿ ಚಿನ್ನ. ಇಲ್ಲವ್ರು ಚಿಲ್ಲಿ ಆಯಿಲ್ ಕೊಟ್ಟಾರ, ನಾವೇ ಬೇಡದ್ವಿ ಚಿಲ್ಲಿ ಆಯಿಲ್, ನಮ್ಗೆ ವಾಸ ಇರ್ತೈತಿ. ಇದು ಮಸ್ಟರ್ಡ್ ಸಾಸ್. ಇದು ಡಿಸ್ಪೋಸಿಬಲ್ ಥರ್ಮಕಾಲ್ ಪ್ಲೇಟ್ಸ್ ಅದಾವು. ಆಫ್ಟರ್ ಲಾಂಗ್ ಟೈಮ್ ನಾ ಥರ್ಮಕಾಲ್ ಪ್ಲೇಟ್ಸ್ ನಾಗ ಊಟ ಮಾಡಕತ್ತೀನಿ ನೋಡ್ರಿ. ಅದು ನನಗ ಒಂದಿಷ್ಟು ಮನ್ಸಾಗಲಾಗಿತ್ತು ಅದ್ರೊಳಗೆ ತಿನ್ಲಾಕ. ನೂಡಲ್ಸ್. ಮನೆಯಿಂದ ಕಾಲ್ ಬಂದಿತ್ತು, ಏನು ಊಟ ಮಾಡಕ್ ಹೋಗ್ಬೇಡ್ರಿ, ಹೊರಗೆ ಮನೆಗೆ ಬರ್ರಿ ಅಂತಂದ್ರು. ಆದ್ರೆ ನಮಗ್ ಪ್ರಾಬ್ಲಮ್ ಏನಂದ್ರೆ ಅನಾಯಿಗೆ ಏನಾರ ಊಟ ಮಾಡಿಸ್ಬೇಕು. ಅನಾಯಿಗೆ ಊಟ ಮಾಡಿಸ್ಲಿಲ್ಲ ಅಂದ್ರೆ ಹೆಂಗ್ ನಡೀತೈತಿ, ಅದು ನಮ್ಗೆ ಲೇಟ್ ಆಗ್ತದೆ ಅಂತ ನಾವಂದ್ವಿ ಅನಾಯಿನ ಜೊತೆ ನಾವು ಊಟ ಮಾಡ್ತೀವಿ ಅಂತ ನಾವು ಮಾಡಿದ್ವಿ. ನಮ್ದನ್ನ ಊಟದ ಚಿಂತೆ ಮಾಡಬೇಡ್ರಿ ಅಂತ ಹೇಳಿದ್ವಿ. ಇದು ನನ್ನ ಸಿಂಗಾಪುರ್ ನೂಡಲ್ಸ್. ಅನಾಯ ಅಂತದ. ಆಯ್ತು ಆಯ್ತು. ಅನಾಯ ನಿಮ್ ಸಿಕ್ಕಿಕಾಪೆ ಬೇಕಂದ್ರ ಹಂಗೆ ನಿಂದ್ರಬಾರ್ದು. ಹೈ ಚೇರ್ ಮ್ಯಾಗಿನ ಬ್ಯೂಟಿ ಕುಂದ್ರ ಸುಮ್ ಮನೆ ಕರ್ಕೊಂಡು ಹೋದ್ವಿ ಬಾಬಾ. ನೋವಲ್ಲ ಮತ್ತೆ ಸುಮ್ಕೊಂಡಿರ್ಬೇಕು. ನೋವಲ್ಲ ಬೇಡ ಅನ್ಬೇಕು. ಸಣ್ಣಗೆ ಇಂಗ್ಲಿಷ್ ಮಾತಾಡ್ಲಕತ್ ಬಿಟ್ಟಾಳ. ಕಡಿಮೆ ಮಾತಾಡ್ತಾಳ ನಾಯ, ಎಲ್ಲ ಬರ್ತೈತಿ ಅಲ್ಲ ಬಾಬಾ. ಹಂಗಂದ್ರ ಮತ್ ಬ್ಯಾಡ. ಶಬಾಷ್. ಇದು ಆಕಾಶ್ ಅವ್ರದ್ದು. ಇದು ಶೆಜ್ವಾನ್ ಚಿಕನ್. ಸೈಜ್ವಾನ್ ಚಿಕನ್. ಅಪ್ಪ ಶಬಾಷ್. ಅಪ್ಪ ಅಮ್ಮ ಯು ಆರ್ ರೈಟ್ ಚಿನ್ನ. ಅಪ್ಪ ಅಮ್ಮ ಅನಾಯ ವಿ ಆರ್ ಆಮೇಲೆ ಇದು ರೈಸ್. ರೈಸ್ ತಗೊಂಡ್ರೆ ಸ್ವೀಟ್ ಹಾಕಿದ್ದು. ಹಾ ವಿ ಆರ್ ಫ್ಯಾಮಿಲಿ ಅಂದ್ರೆ ಫ್ಯಾಮಿಲಿ ಅಂತ ತಿಳ್ಕೋಬೇಕು. ನಂದು ನೂಡಲ್ಸ್ ಅಂದ್ರು ಇಷ್ಟು ಡಿಪ್ರೆಸಿವ್ ಇತ್ತಲ್ಲ ರೀ. ತಿನ್ನೋದು ಒಂದಿಷ್ಟು ಚಲೋ ಇದ್ದಿದ್ದಿಲ್ಲ, ಟೇಸ್ಟ್ ಇದ್ದಿದ್ದಿಲ್ಲ, ಉಪ್ಪು ಇದ್ದಿದ್ದಿಲ್ಲ, ಖಾರ ಇದ್ದಿದ್ದಿಲ್ಲ. ಸುಮ್ಮ ತಿನ್ಬೇಕು ಅಂತ ತಿಂದೆ. ಎಫ್ ಅನ್ನಕ್ ಬರಂಗಿಲ್ಲ ಇನ್ನತನ. ಆಕಿನ ಬೈಲೆ ಎಫ್ ಜಾಗನಾಗ ಏನಂತಾಳ ನೋಡೋಣ ಅಂತ. ತಡಿ 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 ನಾ ಕೊಡ್ತೀನಿ. ಅನಾಯ ಫ್ಯಾನ್ ಅನ್ನು ಸ್ಯಾನ್. ಅನಾಯ ಫ್ಲವರ್ ಅನ್ನು ಫ್ರೆಂಡ್ ಅನ್ನು ಸೆಂಡ್. ಫ್ರಾಗ್ ಅನ್ನು 4 ಅನ್ನು 5 ಅನ್ನು ಡಿನ್ನರ್ ಮುಗಿಸ್ಕೊಂಡು ಕಾರ್ನಾಗ ಕುಂದ್ರು ಅಷ್ಟ್ರಾಗ ಇಲ್ಲಿ ನೋಡ್ರಿ ಎಷ್ಟು ಕತ್ಲಾಗ್ಬಿಟ್ಟೈತಿ. ಎಷ್ಟಾಗಿದೆ ಅನ್ಕೊಂಡ್ರಿ ನೀವು? ರಾತ್ರಿ ಇಲ್ಲಿ ನೋಡ್ರಿ, ರಾತ್ರಿ 9:30. ಊಟ ಆಯ್ತು, ತಿಂಡಿ ಆಯ್ತು, ಇಲ್ಲಿಂದ ನಾನ್ ಸ್ಟಾಪ್ ಎಲ್ಲೋ ನಿಲ್ಲಿಸ್ಲಾರ್ದಂಗ ಓಡಿಸ್ಬೇಕು ಅನ್ನೋ ಅಷ್ಟ್ರೊಳಗ ನಮ್ದು ಫ್ಯೂಲ್ ಖಾಲಿ ಆಗ್ಲಾಕ್ ಬಂತು. ಅದಕ್ಕ ಇಲ್ಲಿ ಗ್ಯಾಸ್ ಸ್ಟೇಷನ್ ಒಳಗೆ ಗ್ಯಾಸ್ ಹಾಕಿಸಿ ಈ ಮತ್ತೆ ನಮ್ಮ ಜರ್ನಿ ಕಂಟಿನ್ಯೂ ಆಗ್ತೈತಿ. ನೋಡ್ಬೋದು ಇಲ್ಲಿ ಜಿಟಿ ಮಳಿನೂ ಅದ. ಅಲ್ಲಿ ಹೊಡ್ಯಾಕ್ ಶುರು ಮಾಡ್ದವ್ರ ಗಾಡಿ ಇಲ್ಲೇ ಬಂದು ನಿಂದಿರ್ಸಿದ್ವಿ. ನಮ್ ಜೋಡಿ ನಮ್ ಮಳಿನೂ ಬಂತು. ಅನಾಯಾಗ ನೋಡ್ರಿ ಮಳ್ಯಾಕ್ ತೊಯ್ಬಾರ್ದ ತಿಳ್ಕೊಂಡು ಹೊಚ್ಕೊಂಡ್ ಬಂದೀವಿ. ಚೆನ್ನಾಗಿದೆಯಮ್ಮ. ಯಾರು ಅನಾಯ? ಇವ್ರು ನಮ್ಮ ಅತ್ತಿ, ಇನ್ನೊಬ್ರು ಅದಾರಲ್ಲ ಅವ್ರು ನಮ್ಮ ಡಿಂಪೋರ್ ಅತ್ತಿ. ಅನಾಯಿಗೆ ಎತ್ಕೊಂಡು ಆಟ ಆಡ್ಸಕತ್ತಾರ, ನೋಡ್ಲಾಕತ್ತಾರ. ಎಷ್ಟು ಜಲ್ದಿ ಕೂದಲ ಬೆಳೆದ್ ಬಿಟ್ಟಾವಂದ್ ನಮ್ಗೆ ವಂಡರ್. ಆಕಿ ವೇಟ್ ಮಾಡುದು ಒಬ್ಬರನ್ನೇ, ಆರ್ಮಿನ್ ಅಣ್ಣ. ಇಷ್ಟೊತ್ತರ ಒಂದ್ ಸ್ವಲ್ಪ ನಗಲಾಗಿದ್ಲು. ಆರ್ಮಿನ್ ಅಣ್ಣ ನೋಡಿ ಎಷ್ಟು ಕಿಲಕಿಲ್ಲ ಅಂತ ನಗಲಾಕತ್ತಾಳ ನೋಡ್ರಿ. ಯಾರು ಚಿನ್ನ? ಡಿಂಪೋರ್ ಅತ್ತಿ ಮಾತಾಡ್ಸಕತ್ತೀನಿ. ಅವ್ರಿಗೂ ಬಾಳ ಖುಷಿ ಆಯ್ತು. ಬಾಳ ದಿವಸ ಮ್ಯಾಲ ನಾನ್ ನೋಡ್ಲಾಕತ್ತಿದ್ದೆ ಅವ್ರಿಗೆ. ಅನಾಯಿ ಹುಟ್ಟಕ್ಕಿಂತ ಮೊದ್ಲು ನಮಗೆಲ್ಲ ಆರ್ಮಿನ್ ಒಬ್ನೇ ಇದ್ದ. ಆರ್ಮಿನೇ ನಮ್ದು ಮೊದ್ಲೇ ಮಗ ನೋಡ್ರಿ. ಎಲ್ಲಿ ಬಂದಿಲ್ಲ ಅನಾಯ? ಮತ್ತೆ ಮನೆಗೆ ಬಂದಿದೀವಲ್ವಾ? ತಾತ ನೋಡ್ದ
ಮಾಮ ನನಗೊಂದ್ ಸ್ವಲ್ಪ ಅಂಜಿಕೆ ಮತ್ತೆ ನಾಚಿಕೆ ಬಹಳ ಐತಿ ಮಾಮ, ಅದಕ್ಕೆ ನಾನು ಲೇಟ್ ಆಗಿ ಬರ್ತೀನಿ, ಸ್ವಲ್ಪ ಟೈಮ್ ಕೊಡು. ಉಳು ಕೊಡ್ತಾಳೆ ಅಣ್ಣ ಆಯ್ತಾ ಅಣ್ಣ ನೀ ಕೊಡು. ಇಲ್ಲಿ ಆರ್ಮಿನು ಚಂದಂಗೆ ಸ್ಕೆಚ್ ಮಾಡ್ಲಾಕತ್ತಾನ. ಅವನಿಗೆ ಕಾರ್ ಅಂದ್ರ ಬಹಳ ಪ್ರೀತಿ. ಆಮೇಲೆ ಏನ್ ಹೇಳತಿ ಬಾಬಾ? ಅವನು ನೋಡ್ರಿ ಎಷ್ಟ್ ಚಂದ ಮುತ್ತು ಉದ್ರದಂಗ ಕಾಣ ಮಾತಾಡ್ತಾನ. ಲಕ್ಸುರಿ ಗಾಡಿ, ಸೀಟ್ಸ್ ಒಳಗಡೆ ರಿಮೋಟ್ಸ್ ಇರುತ್ತೆ, ತುಂಬಾ ಫ್ಯೂಚರಿಸ್ಟಿಕ್ ಇರುತ್ತೆ. ಇಲ್ಲಿ ನಾನು ಬರ್ತಾ ಆಂಟಿ ನುಡಿ ಮಾಡ್ಕೊಂಡ್ ಬಂದಿದ್ದೆ. ನಾನ್ ಮಾಡಿಲ್ಲ, ಒಬ್ರಿಗೆ ಹೇಳಿದ್ದೆ, ಅವ್ರು ಮಾಡ್ಕೊಂಡ್ ತಂದ್ ಕೊಟ್ರು ನನಗ. ಈ ವಿಡಿಯೋನಾಗ ಡಿಂಪ್ ಅವ್ರು ಕಾಣಿಸ್ಕೊಂಡಿಲ್ಲ, ಯಾಕಂದ್ರ ಯಾಕಂತಂದ್ರೆ ನಮ್ ನಾದ ಡಿಂಪರ್ ಹೊರಗೆ ಹೋಗ್ಯಾರ, ಅವ್ರು ತಮ್ಮ ಫ್ರೆಂಡ್ ಮನೆಗೆ ಹೋಗ್ಯಾರ, ಏನೋ ಇಂಪಾರ್ಟೆಂಟ್ ಕೆಲಸ ಅದ ಅಂತ ಹೇಳಿ ಅವ್ರು ಆನ್ ದ ವೇ ಅದಾರ. ನಾವಂದಿ ಸಾವಕಾಶ ಬರ್ರಿ, ಏನ್ ಅವಸರ ಇಲ್ಲ, ನಾವು ರಿಲ್ಯಾಕ್ಸ್ ಮಾಡ್ಲಾಕತ್ತೀವಿ ಅಂತ ಹೇಳಿದ್ವಿ. ಡಿಂಪರಿಗೆ ಭೇಟಿಯಾಗಿ ನಾವು ಮಲ್ಕೊಂಡ್ವಿ. ಮಕ್ಕೊಂಡ್ ಎದ್ದ ಕೂಡ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಬ್ರಂಚಿಗೆ ಹೊಂಟಿವಿ. ನಿಮ್ಗೆಲ್ಲರಿಗೂ ಗೊತ್ತು ನಾನು ಶಿಕಾಗ್ ಬಂದಿನಿ, ನಮ್ ನಾದ್ನಿ ಮನೆಗೆ ಬಂದಿವಿ ಅಂತ. ನೆಕ್ಸ್ಟ್ ಡೇ ಆಕ್ಚುಲಿ ಇದು ನೆಕ್ಸ್ಟ್ ಡೇ ನಾವೆಲ್ಲರೂ ಕೂಡ ಲಂಚಿಗೆ ಹೊಂಟಿವಿ. ಇಲ್ಲಿ ಇಂಡಿಯನ್ ರೆಸ್ಟೋರೆಂಟ್ ಹೋಗ್ಬೇಕಂತ ಮಾಡಿವಿ, ಯಾಕಂದ್ರೆ ಬಫೆ ಅದ, ಎಲ್ಲಾರು ಕೂತು ಚಂದಂಗೆ ಆರಾಮಾಗಿ ಬಫೆ ಊಟ ಮಾಡ್ಬೇಕಂತ ಮಾಡಿವಿ. ಎಲ್ಲಾರು ರೆಡಿ ಆಗಿವಿ ನೋಡ್ರಿ. ಈಗ 6 ಸೀಟರ್ಸ್ ಕಾರ್ ಹೆಂಗ್ ಯೂಸ್ ಆಗ್ಲಾಕತ್ತೆ, ಮತ್ತೆ ಒಂದ್ ಕಡೆ ಹೋಗುದ ಅವ್ರ ಕರ್ಕೊಂಡ್ ಹೋಗುದ ತಿಳ್ಕೊಂಡ್ ನಾವು 6 ಸೀಟರ್ಸ್ ಕಾರ್ ತಗೊಂಡ್ ಬಂದೀವಿ. ಇಲ್ಲಡ್ಚಿನಿ ರೆಸ್ಟೋರೆಂಟ್ ಬಂತ ಹೇಳ ಬಂಗಾರ. ಅಪ್ಪು ಒಂದ್ ಸ್ವಲ್ಪ ಹೊತ್ತು ಕಣ್ಣು ಮುಚ್ಚಿ ರಿಲ್ಯಾಕ್ಸ್ ಮಾಡ್ಲಕತ್ತೀನಿ ಅಂದ್ರೆ ಸಾಕು, ಬರೇ ಎಬ್ಬಿಸ್ತೀರಿ ನೋಡು, ಎಷ್ಟು ಡಿಸ್ಟರ್ಬ್ ಮಾಡ್ತೀರಿ. ಪಿಂಕಿನ ಯಾಕೆ ಮುಟ್ಲಕತ್ತೀರಿ ತಾತ? ನನ್ ಮಕ್ಕಳಿಗೆ ಗೂಡ್ರಿ, ನಾನು ಒಂದ್ ಸ್ವಲ್ಪ ನನಗೆ ಎಷ್ಟು ತ್ರಾಸ ಕೊಡ್ತೀರಪ್ಪ ನೀವು. ಏನ್ ತಿಂತೀಯ ನಾ ರೆಸ್ಟೋರೆಂಟ್ ಒಳಗ? ಚಿಕನ್ ತಿಂತೀರ? ಖಾರ ಇರಲ್ಲ, ಖಾರ ಇರಲ್ಲ, ನೀರ್ ಕುಡಿಬೇಕು ಅಷ್ಟೇ. ಖಾರ ತಿನ್ಬೇಕು ಪುಟ್ಟ ಜಾಸ್ತಿ. ಬಟ್ ನೋಡ್ರಿ ನಮ್ ಕೆಮ್ಮ ಒಂದ್ ಬಾ ಹತ್ತದ ನೋಡ್ರಿ, ಹೋಗಾಕೆ ತಯಾರಿಲ್ಲ. ಇದು ನೋಡ್ರಿ ರೆಸ್ಟೋರೆಂಟ್ ಗೋಲ್ಕೊಂಡ, ಇದು ಬಹಳ ಫೇಮಸ್ ರೆಸ್ಟೋರೆಂಟ್ ಐತಿ. ಇನ್ನೊಂದು ಕಾರ್ ಒಳಗ ಡಿಂಪ್ ಅವ್ರ ಫ್ಯಾಮಿಲಿ ಎಲ್ಲಾ ಬರ್ಲಾಕತ್ತಾರ. ನೀವ್ ನೋಡ್ಬೋದು, ನಾ ರೋಡ್ ಕ್ರಾಸ್ ಮಾಡ್ಲಾಕತ್ತೀನಿ. ಇದೇ ನನ್ ಜಾಕೆಟ್ ನೋಡ್ಲಾಕತ್ತೀರಲ್ಲ ನೀವು, ಬ್ಲಾಕ್ ಅಂಡ್ ವೈಟ್, ಅದು ಇಂಡಿಯಾನಾಗೆ ತಗೊಂಡಿದ್ ನೋಡ್ರಿ. ಅಂದ್ರೆ ಇಂಡಿಯಾ ಐಟಮ್ ಅಂತ ಇಟ್ಕೊಂಡು ಹೇಳಾಕತ್ತೀನಿ ನಿಮಗ. ಒಳಗ್ ಹೋದ್ಮೇಲೆ ಒಂದ್ ಸ್ವಲ್ಪ ವೇಟ್ ಮಾಡ್ಲಾಕತ್ತಿದ್ವಿ, ಯಾಕಂದ್ರ ಅಲ್ಲಿ ಯಾರು ಇದ್ದಿದ್ದಿಲ್ಲ ನಮ್ಮನ್ನ ಕರ್ಕೊಂಡು ಹೋಗಿ ಕುಂದರ್ಸ್ಲಾಕ, ಅದಕ್ಕೆ ವೇಟ್ ಮಾಡಾಕತ್ತಿದ್ವಿ. ನಮ್ದು ವೇಟಿಂಗ್ ಮುಗೀತು. ಇಂತಜಾರ್ ಕ ಘಡಿಯ ಖತಮ್ ಹೋಯಿ ಅಂದಂಗ ಅದ ಆರ್ಮಿನ್ ಅನ್ನಕತ್ತಾನ, ಯಾಕಲ್ಲೇ ನಿಂತಿರಿ ಬರ್ರಿ ಟೇಬಲ್ ಕೊಡ್ಲಾಕತ್ತಾರ ಅಂತ ಕರ್ಯಾಕ್ ಬಂದ. ಅವ್ರು ಆಕ್ಚುಲಿ ಸ್ವಲ್ಪ ಲೇಟ್ ಮಾಡಿದ್ರು, ಭಾಳ ಮಂದಿ ಇದ್ದಿವಲ್ಲ, 2 ಟೇಬಲ್ ಜಾಯಿಂಟ್ ಮಾಡಿ ನಮಗ ಕರಿಲಾಕತ್ತಾರ. ಅನಾಯಕ್ ಸದ್ನ ಅವರು ಹೈ ಚೇರ್ ತಂದು ಕೊಟ್ರು. ನಮಗ ಬಫೆ ಐತಿ ಅಂತ ಗೊತ್ತೈತಿ, ಆದ್ರೂ ಸದ್ನ ನಮಗ ಬ್ಯಾರೆ ಏನ್ರ ಬೇಕಾಗಿತ್ತಪ್ಪ ಅಂದ್ರೆ ನಮಗ್ ಬಫೆ ಒಳಗಿಂದ ಬಿಟ್ಟು ಮತ್ತೆ ಎಕ್ಸ್ಟ್ರಾ ಏನ್ರ ಬೇಕಾಗಿದ್ರು ಸದ್ನ ನಾವಿಲ್ಲಿ ಆರ್ಡರ್ ಮಾಡಬಹುದು ಅಂತ ಇಕೊಂಡು ಮೆನ್ಯೂ ಎಲ್ಲ ನೋಡ್ಲಾಕತ್ತೀವಿ. ಟೇಬಲ್ ಮೇಲೆ ಕೂತ್ಮೇಲೆ ಸದ್ನ ಅವರು ಸ್ವಲ್ಪ ಫ್ರೆಶ್ ಬಿಸಿದ್ ಮಾಡ್ಲಾಕತ್ತೀವಿ, ಸ್ವಲ್ಪ ವೇಟ್ ಮಾಡ್ರಿ ಅಂದ್ರು. ಟೇಬಲ್ ಮೇಲೆ ಯಾರು ಮಕ್ಳು ಅದಾರಲ್ಲ, ಒಮ್ಮೆ ಟೇಬಲ್ ಬಿಟ್ಟು ಬರ್ಲಾಕ್ ಬರಂಗಿಲ್ಲ, ಅದಕ್ಕೆ ಒಂದಿಷ್ಟು ಮಂದಿ ಅಲ್ಲೇ ಇದ್ವಿ, ಒಂದಿಷ್ಟು ಮಂದಿ ಬಡ್ಸ್ಕೊಳಕ್ ಬಂದೀವಿ. ಇಲ್ಲಿ ಸ್ವಲ್ಪ ಸ್ಟಾರ್ಟಿಂಗಕ್ಕೆಲ್ಲ ವೆಜಿಟೇರಿಯನ್ ಇಟ್ಟಿದ್ರು. ಇದು ನೋಡ್ರಿ ಬಿಸಿಬೇಳೆ ಭಾತ್ ಅದ. ಇಡ್ಲಿ ರಸಂ ಬೇಕಾ? ಬೇಗ ಮಾಡೋಕೆ, ಯಾಕಂದ್ರೆ ಹಿಂದ್ಗಡೆಯಿಂದ ಜನ ಬರ್ತಾರೆ. ಅಲ್ಲ ಹಿಂದ್ಗಡೆಯಿಂದ ಬರ್ತಾರೆ ಜನ. ಆಕಾಶರು ಬಡ ಬಡ ತಗೋರಿ, ಎಷ್ಟ್ ಸಾವಕಾಶ ಮಾಡ್ತೀರಿ, ಹಿಂದ ಮಂದಿ ನಿಂತಾರ ಕ್ಯೂ ಒಳಗ ಅನ್ಲಾಕತ್ತಾರ. ಬಹಳಷ್ಟು ಐಟಮ್ಸ್ ಎಲ್ಲ ಇತ್ತು ವೆಜಿಟೇರಿಯನ್ ದವ್ರಿಗೆ. ಇಲ್ಲಿ ನೋಡ್ರಿ ಉಪ್ಪಿಟ್ಟಿನ ಬಾಜುಕ ಕಟ್ ಬಜ್ಜಿ ಇತ್ತು, ಬಿಸಿ ಚಪಾತಿ, ರೋಟಿ, ನಾನ್ ಏನ್ರ ಬೇಕಾಗಿತ್ತಂದ್ರ ಅವ್ರು ಟೇಬಲ್ಗೆ ಸರ್ವ್ ಮಾಡ್ತೀನಿ ಅಂತಂದ್ರೆ ಇಲ್ಲಿ ಬರೀ ಕರೀಸ್ ಮತ್ತೆ ಸ್ನಾಕ್ಸ್ ಅವು ಇವೆಲ್ಲ ಇದ್ದು. ಮತ್ತೆ ಇದು ಗೋಬಿ ಮಂಚೂರಿಯನ್, ಅದು ಅಂತೂ ಭಾರಿ ಟೇಸ್ಟಿ ಇತ್ತು. ಪಾವ್ ಭಾಜಿನೂ ಅದ ನೋಡ್ರಿ, ಚಲೋ ಅನ್ಸತ್ತಲ್ಲ ರೀ. ಎಲ್ಲಾರು ಕೂಡಿ ಹಿಂಗ್ ರೆಸ್ಟೋರೆಂಟ್ ಹೋಗೋದು, ಎಲ್ಲಾರು ಕೂಡಿ ಶೇರ್ ಮಾಡ್ಕೊಂಡು ಊಟ ಮಾಡೋದು, ಎಲ್ಲಾರು ಚಂದಂಗ್ ಮಸ್ತ್ ಪೈಕಿ ಊಟ ಮಾಡಾಕತ್ತಿದ್ವಿ. ನಾನು ಅಷ್ಟೇ, ನನಗೂ ರಗ್ಗಡ್ ವೆಜಿಟೇರಿಯನ್ ಆಪ್ಷನ್ ಇತ್ತು, ನಾನು ಹೊಡಿಲಾಕತ್ತಿದ್ದೆ ಹಂಗೆ. ಅಲ್ಲಿ ಬಿಸಿ ಬಿಸಿ ದೋಸೆ ಬೇರೆ ಹಾಕ್ಲಾಕತ್ತಾರ, ತಗೊಂಡ್ ಬರೋನು. ಏನ್ ದೋಸೆ ತೋರ್ಸ್ಲಾಕತ್ತಾವಲ್ಲ, ಏನ್ ನಮ್ಗ್ ಸಿಗ್ಲಾರ್ದದ ಏನ್ ಕಾಣ್ಲಾರ್ದದ ಅಂತೀರಿ. ನಿಮ್ಗೇನ್ ಇಂಡಿಯಾನಾಗ ರೋಡ್ ಸೈಡ್ಗೆ ಬಿಸಿ ಬಿಸಿ ದೋಸೆಗಳೆಲ್ಲ ಸಿಗ್ತಾವು, ನಮಗ ಇಲ್ಲಿ ಫ್ರೆಶ್ ಹಿಂಗ್ ದೋಸೆ ಮಾಡಿ ಸಿಗುದೇ ಅಪರೂಪ. ಇಲ್ಲಿ ನೋಡ್ರಿ ದೋಸೆ ಎಷ್ಟು ಪ್ರಕಾರದ ಮಾಡ್ತಾರಂತ ಇವ್ರು. ದೋಸೆ ಮಾಡಿದ ಸೈಡ್ಗೆ ಒಂದು ಟೇಬಲ್ ಮ್ಯಾಗ ಎಷ್ಟು ಪ್ರಕಾರದ ಚಟ್ನಿಗಳು ಅದಾವ ನೋಡ್ರಿ. ಕೆಂಪು ಚಟ್ನಿ ಅದ, ಸಾಂಬಾರ್ ಅದ, ಕೊಬ್ಬರಿ ಚಟ್ನಿ, ಮತ್ ಹಂಗೆ ಡೆಸರ್ಟ್ ಸ್ವೀಟ್ಸ್ ಅದನ್ನ ಇದೇ ಟೇಬಲ್ ಮ್ಯಾಗ ಇಟ್ಟಾರ. ಕೇಸರಿ ಬಾತ್, ಸಿರಾ ಅದ, ಬ್ರೆಡ್ ಪುಡಿಂಗ್, ಹಲ್ವಾ, ಮಿಕ್ಸ್ ಫ್ರೂಟ್ಸ್, ಲಸ್ಸಿ. ಇಲ್ಲಿ ಅನಾಯ ಹಂಗೆ ನೋಡ್ ಹೋಗಿ ಏವಾನಿಗೆ ಆಡಿಸ್ಲಾಕತ್ತಾಳ. ಏವಾನ್ ಎಲ್ಲಾರಿಗೂ ಗೊತ್ತಿರ್ಬೇಕು, ಡಿಂಪ್ ಅವ್ರದ್ದು 2ನೇ ಮಗ ಅದನ. ನೋಡ್ರಿ ಈಗ ಬಫೆ ಒಳಗೆ ಏನೇನ್ ಐಟಮ್ಸ್ ಇತ್ತು ನಾನು ನಿಮಗ್ ತೋರ್ಸಿಲ್ಲ. ಇಲ್ಲಿ ಚಿಲ್ಲಿ ಚಿಕನ್ ಮತ್ ಇನ್ನೊಂದ್ ಯಾವ್ದೋ ಚಿಕನ್ ಅದ, ಅದು ನನಗೆ ಗೊತ್ತಿಲ್ಲ. ಇದು ಚಿಕನ್ ಪಕೋಡ, ಅದ್ರ ಜೋಡಿ ಹಚ್ಕೊಂಡ್ ತಿನ್ಲಕ್ಕ ಚಟ್ನಿ ಅದ. ಇದು ದಾಲ್ ಮಖನಿ, ಭೇಂಡಿ ಮಸಾಲ, ಇದು ಕಡಾಯಿ ಪನೀರ್, ಇದು ನಿಲ್ಗಿರಿ ವೆಜ್ ಕುರ್ಮಾ ಗೊತ್ತದ, ನಿಲ್ಗಿರಿ ಯಾಕಂತಾರ ಗೊತ್ತಿಲ್ಲ ನನಗ. ಇದು ರೈಸ್ ಅದ, ದಾಲ್ ಅದ,
ಇದು ನಾನ್ ವೆಜ್ ದವ್ರಿಗೆ ನಾನ್ ವೆಜ್ ಏನೋ ಇದು ಹಂಡಿ ಒಳಗೆ ಮಾಡ್ಯಾರ ನೋಡ್ರಿ ಅದು ದಮ್ ಬಿರಿಯಾನಿ ಅದ್ರ ಜೋಡಿ ಸಾರು ರಸಮ್ ಅದ್ರ ಬಾಜುಕ್ ಮೊಸರನ್ನ ನಂದೇ ಬಾಯಿ ಮುಸ್ಲಾಕತ್ತು ಇನ್ನ ಮುಗ್ದಿಲ್ಲ ಅದ್ರ ರಾಕೋಡ್ ಅಂತ ಇಟ್ಟಾರ ನೋಡ್ರಿ. ಈಗ ಮನೆ ಕಡೆ ಹೋಗುನ ಮತ್ತೆಲ್ಲರೂ ಸ್ಪ್ಲಿಟ್ ಆದ್ವಿ. ಅವ್ರ ತಮ್ಮ ಕಾರ್ನ್ಯಾಗ ಹೋಗ್ತಾರ, ನಾವು ನಮ್ ಕಾರ್ನ್ಯಾಗ ಹೋಗ್ತೀವಿ. ಅನಾಯನ್ ಕೈಯನ್ ಗೊಂಬಿ ನೋಡಿದ್ರಿ ಇದು ಬಾಳ ಕಾಮನ್ ಅದ ಇಂಡಿಯಾನಾಗ. ಬಾಳ ಮಂದಿ ಮಕ್ಳ ಕೈಯಾಗ ನಾ ಇದು ಗೊಂಬಿ ನೋಡಿನಿ. ನೋಡ್ರಿ ಅನಾಯನ್ ಕಡೆನೂ ಅದ. ಇದು ಆಕ್ಚುಲಿ ಇಂಡಿಯಾದೇ ಗೊಂಬಿ ಅದ. ನಮ್ ತಂಗಿ ರಶ್ಮಿ ಅಲ್ಲ ಆಕಿ ಅನಾಯಕ್ ತಗೊಂಡ್ ಬಂದಿದ್ಲು ಈ ಗೊಂಬಿ. ಹೆಂಗ ಅನಿಸ್ತಾ ನಿಮ್ಗೆ ಇವತ್ತಿನ ವಿಡಿಯೋ? ನಿಮ್ಗೆಲ್ಲರಿಗೂ ಬಾಳ ಸೇರ್ತು ಅಂತ ಅನ್ಕೊಂತೀನಿ. ವಿಡಿಯೋ ಸೇರ್ತಪ್ಪ ಅಂತ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಕ ನೆನಪಾಡ್ಬೇಡ್ರಿ. ಇಷ್ಟ ನಿಮ್ಮ ಉತ್ತರ ಕನ್ನಡ ಸೈನಿಂಗ್ ಆಫ್. ನೆಕ್ಸ್ಟ್ ಮತ್ತೆ ಭೇಟಿ ಆಗ್ತೀನಿ ಅಂತ. ಕನ್ನಡ ಕಲಿಸಿ, ಕನ್ನಡ ಬೆಳೆಸಿ.